ಈಗ ಜಾತಿ ಜನಗಣತಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಸೋರಿಕೆ ಆಗಿರತಕ್ಕಂಥ ಅಂಕಿ ಅಂಶದಲ್ಲಿ SC ನಂಬರ್ 1, ಆಮೇಲೆ ಮುಸ್ಲಿಮ್ಸ್ ನಂಬರ್ 2, ಅದಾದಮೇಲೆ ಕ್ರಮವಾಗಿ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಬರ್ತಾ ಇದೆ ಇವರ ಲೆಕ್ಕದ ಪ್ರಕಾರ. ಈ ಜಾತಿ ಜನಗಣತಿ ಬಗ್ಗೆ JDS ಸ್ಟ್ಯಾಂಡ್ ಏನು ಸರ್? ಈಗ ಜಾತಿ ಜನಗಣತಿ ಆಗಬೇಕಾಗಿರ್ತಕ್ಕಂಥ ಲೆಕ್ಕಾಚಾರ ಜನರ ಕಲ್ಯಾಣಕ್ಕೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ ಜಾತಿ ಗಣತಿ ಆಗಬೇಕಾಗಿದೆ. ಆದರೆ ಇತ್ತೀಚೆಗೆ ಜಾತಿ ಗಣತಿ ಈಗಲೂ ಕೂಡ ವರದಿ ಹೊರಗಡೆ ಬಂದಿಲ್ಲ. ಸಾರ್ವಜನಿಕ ವಲಯದಲ್ಲಿ ತಾವು ಹೇಳ್ದಂಗೆ ಮಾಧ್ಯಮಗಳಲ್ಲಿ ನಾವು ಕೂಡ ನೋಡ್ತಾ ಇದ್ದೇವೆ. ಕೆಲವೊಂದಷ್ಟು ಅಂಕಿ ಅಂಶಗಳನ್ನ ಇಟ್ಕೊಂಡು ಪರಿಶಿಷ್ಟ ಜಾತಿ ನಂಬರ್ 1 ಸ್ಥಾನದಲ್ಲಿದೆ, ನಂಬರ್ 2 ಸ್ಥಾನ ಒಂದು ಕೊಟ್ಕೊಂಡವ್ರೆ, 3 ಒಂದು ಕೊಟ್ಕೊಂಡಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಇಲ್ಲಿ ಪ್ರಶ್ನೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ಇವತ್ತು ಕಾಂತರಾಜು ಅವರ ಒಂದು ವರದಿ ಸಮಿತಿಯನ್ನು ಮಾಡಿ ಒಂದು ವರದಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ, ಈಗಾಗಲೇ ಹತ್ತತ್ರ 2013ರಲ್ಲಿ ಸಿದ್ದರಾಮಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಆ ವರದಿಯನ್ನು ಮಾಡಬೇಕು, ಒಂದು ಸರ್ವೆಯನ್ನು ಮಾಡಿ ಯಾವ್ಯಾವ ಜಾತಿ ಎಷ್ಟೆಷ್ಟು ಇದ್ದಾರೆ ಅಂತಕ್ಕಂಥದ್ದು ಒಂದು ಸೋಷಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಮಾಡ್ತಕ್ಕಂಥದ್ದಕ್ಕೆ ಸರ್ವೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಬಹುತೇಕ ಈಗ 150ರಿಂದ 165 ಕೋಟಿ ಹಣಕಾಸು ಕೂಡ ಖರ್ಚು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ಇದು ಎಷ್ಟರ ಮಟ್ಟಕ್ಕೆ ವೈಜ್ಞಾನಿಕವಾಗಿ ಈ ವರದಿ ಆಗಿದೆ, ಯಾವ ರೀತಿ ರಿಪೋರ್ಟ್ ತಯಾರಿಯಾಗಿದೆ, ಎಷ್ಟು ಜನರ ಮನೆಗೆ ನೀವು ಹೋಗಿ ತಲುಪಿದ್ದೀರಿ, ಎಷ್ಟು ಜನರ ಮನೆಗೆ ಹೋಗಿ ತಲುಪಿ ನೀವು ಅಕ್ನಾಲೆಡ್ಜ್ಮೆಂಟ್ನ ತಗೊಂಡಿದ್ದೀರಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಣ್ತಾ ಇದೆ. ಇವತ್ತು ಯಾರು ಬೇಡ, ಕೇಂದ್ರ ಸಚಿವರು ಕುಮಾರಣ್ಣವ್ರ ಮನೆ ಬಾಗಿಲಿಗೆ ಯಾರೂ ಬಂದಿಲ್ಲ, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬ್ರ ಮನೆಗೆ ಯಾರೂ ಬಂದಿಲ್ಲ. ಎಷ್ಟೋ ಜನ ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿದ್ರೆ ಯಾರೂ ನಮಗೆ ಬಂದಿಲ್ಲ, ಯಾರೂ ಸರ್ವೆ ಕೇಳಿಲ್ಲ, ಯಾರೂ ಬಂದೇ ಇಲ್ಲ ಅಂತಾರೆ. ಇನ್ನು ಇದನ್ನು ಯಾವ ರೀತಿ ಈ ಸರ್ವೆನ ನಾವು ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣನೆಗೆ ತಗೊಳ್ಳಿಕ್ಕೆ ಆಗ್ತದೆ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ರಾಜಕೀಯಕ್ಕೋಸ್ಕರ, ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನೀವು ಯಾವುದೋ ಒಂದು 4 ಸಮುದಾಯದ ಜೊತೆಲಿದ್ದೇವೆ ಅಂತಕ್ಕಂಥದ್ದನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ಇದು ಮಾಡ್ತಕ್ಕಂಥದ್ದು ನಿಜಕ್ಕೂ ಸೂಕ್ತ ಅಲ್ಲ. ನೀವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಿಜಕ್ಕೂ ಕೂಡ ಎಲ್ಲ ಸಮುದಾಯಗಳಿಗೂ ನೀವು ಸಮಾನತೆಯ ದೃಷ್ಟಿಯಿಂದ ಇದನ್ನು ಮಾಡ್ತಕ್ಕಂಥದ್ದಾದರೆ ನಾವು ಖಂಡಿತ ಸ್ವಾಗತಿಸ್ತೀವಿ ಇದನ್ನು. ಆದರೆ ಇದನ್ನು ನಿಮ್ಮ ರಾಜಕೀಯ ಬೇಳೆಕಾಳು ಬೇಯಿಸ್ಕೊಳ್ತಕ್ಕಂಥದ್ದಕ್ಕೆ, ನಿಮ್ಮ ಕುರ್ಚಿ ಭದ್ರಪಡಿಸ್ಕೊಳ್ಳೋದಕ್ಕೆ ನೀವು ಹೋದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾವು ಯಾರೂ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇವತ್ತವರೆಗೂ ಇದನ್ನು ಮೊನ್ನೆ ಎಲ್ಲ ಸಚಿವ ಸಂಪುಟ ಕರೆದಿದ್ರು, ಯಾಕೆ ಮಂಡಿಸ್ತೀವಿ ಅಂತ ಸಂಜೆವರೆಗೂ ಮಾತನಾಡಿ ಒಳಗಡೆ ಸಾಕಷ್ಟು ಅವರಲ್ಲೇ ಪರಸ್ಪರ ಚರ್ಚೆಗಳು ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳು ಬಹುಶಃ ಅಲ್ಲಿದ್ದಂಥ ಸಚಿವ ಸಂಪುಟಕ್ಕೆ ತಗೊಳ್ಳಿ, ಎಲ್ಲ ನೀವೇ ಅಧ್ಯಯನ ಮಾಡ್ಕೊಂಬನ್ನಿ, ಹೋಗಿ ನೀವೇ ಒಂದು ರಿಪೋರ್ಟ್ ಕೊಡಿ, ಯಾವ ಥರ ಏನು ಹೋಗ್ಬೋದು ಅಂತಕ್ಕಂಥದ್ದು ಹೇಳಿ ಕಳಿಸಿದ್ದಾರೆ ಅಂತಕ್ಕಂಥ ಚರ್ಚೆ ಕೂಡ ನಡೀತಾ ಇದೆ. ಹಾಗಾಗಿ ವಾಟ್ ಎವರ್ ಇಟ್ ಈಸ್, ಒಂದು ಸೋಷಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಮಾಡ್ತಾ ಇದ್ದೀವಿ. ಎಲ್ಲ ಸಮುದಾಯ ನಾನು ಹೇಳೋದು ನ್ಯಾಯಯುತವಾಗಿ ಮಾಡಿ. ನಿಮ್ಮ ರಾಜಕೀಯಕ್ಕೋಸ್ಕರ ಬೇರೆ ಬೇರೆ ಸಮುದಾಯಗಳು ಬಲಿ ಕೊಡಬೇಡಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.